ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಕೈಲಿ ಒಂದು ಡಿಗ್ರಿ ಇರುತ್ತೆ, ಆದ್ರೆ ಮನಸ್ಸಲ್ಲಿ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಎಷ್ಟೋ ಜನಕ್ಕೆ ಇವತ್ತಿದೇ ಪರಿಸ್ಥಿತಿ ಅಲ್ವಾ? ಇದು ಯಾಕೆ ಹೀಗಾಯ್ತು ಮತ್ತೆ ಇದಕ್ಕೇನ್ ಪರಿಹಾರ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಾವೆಲ್ಲರೂ ಮಾಡಿದ್ದೇನು? ದೊಡ್ಡೋರು ಶಿಕ್ಷಕರು ಹೇಳಿದ ದಾರಿಯಲ್ಲೇ ಅಲ್ವಾ ನಡೆದಿದ್ದು? ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಒಂದು ಡಿಗ್ರಿ ಮಾಡ್ಕೋ, ಜೀವನ ಸೆಟಲ್ ಆಗುತ್ತೆ ಅಂತ. ಆ ಪಯಣ ಏನೂ ಸುಲಭವಾಗಿರ್ಲಿಲ್ಲ. ಈ ಮಾತು ನಮ್ಮೆಲ್ಲರ ಜೀವನದ ಭಾಗವೇ ಆಗಿ ಹೋಗಿದೆ ಅಲ್ವಾ? ಇದೇ ಸರಿಯಾದ ದಾರಿ, ಇದನ್ ಬಿಟ್ರೆ ಬೇರೆ ದಾರಿಯಿಲ್ಲ ಅಂತ ನಂಬಿ ತುಂಬಾನೇ ಪ್ರಾಮಾಣಿಕವಾಗಿ ಪ್ರಯತ್ನ ಕೂಡ ಪಟ್ಟಾಯ್ತು. ಆದ್ರೆ ನಾವು ಅನ್ಕೊಂಡಿದ್ದಕ್ಕೂ ಈಗ ಆಗ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದ್ರೆ ಇವತ್ತಿನ ರಿಯಾಲಿಟಿ ಏನು? 100 ಕಂಪನಿಗಳಿಗೆ ರೆಸ್ಯೂಮೆ ಕಳಿಸಿದ್ರೂ ಒಂದು ರಿಪ್ಲೈ ಕೂಡ ಬರೋದಿಲ್ಲ. ಅಪ್ಪಿತಪ್ಪಿ ಯಾವ್ದಾದ್ರೂ ಕೆಲ್ಸ ಸಿಕ್ಕಿದ್ರೂ ಅದು ನಮ್ಮ ಓದಿಗೆ, ನಮ್ಮ ಅರ್ಹತೆಗೆ ತಕ್ಕಿದ್ದಾಗಿರಲ್ಲ. ಮುಂದೆ ಲೈಫ್ ಹೇಗೆ ಅನ್ನೋ ಟೆನ್ಷನ್, ದಿನೇ ದಿನೇ ಜಾಸ್ತಿ ಆಗ್ತಿರೋ ಖರ್ಚುಗಳು, ಇದನ್ನೆಲ್ಲ ಯೋಚನೆ ಮಾಡಿ ಸುಸ್ತಾಗಿ ಹೋಗಿರುತ್ತೆ ಮನ್ಸು. ಈ ಎಲ್ಲಾ ಗೊಂದಲಗಳ ಮಧ್ಯೆ ಸಹಜವಾಗೇ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನನ್ನಲ್ಲೇನಾದ್ರೂ ತಪ್ಪಿದ್ಯಾ? ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ ಅಂತ. ಈ ಥರ ಅನ್ಸೋದು ತುಂಬಾನೇ ಸಹಜ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಮಸ್ಯೆ ಇರೋದು ನಮ್ಮಲ್ಲಲ್ಲ, ಬದಲಾಗಿ ನಾವು ಆಟ ಆಡ್ತಿರೋ ಆಟದ ಮೈದಾನವೇ ಬದಲಾಗಿ ಹೋಗಿದೆ. ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಇದು ಯಾರೊಬ್ಬರ ವೈಯಕ್ತಿಕ ಸೋಲಲ್ಲ, ಇಡೀ ಸಿಸ್ಟಮ್ ಅಂದ್ರೆ ವ್ಯವಸ್ಥೆಯೇ ಬದಲಾಗಿದೆ. ಒಮ್ಮೆ ಈ ಸತ್ಯವನ್ನ ಒಪ್ಕೊಂಡ್ರೆ ಮುಂದಿನ ದಾರಿ ತಾನಾಗಿಯೇ ಕಾಣಿಸುತ್ತೆ. ಹಾಗಾದ್ರೆ ಏನಿದು ಬದಲಾವಣೆ? ನೋಡಿ, ಒಂದು ಕಾಲ ಇತ್ತು, ಕೈಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕು, ಒಳ್ಳೆ ಕೆಲ್ಸ ಸಿಕ್ಬಿಡತ್ತೆ ಅಂತ. ಆ ಕಾಲ ಈಗಿಲ್ಲ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ನೋಡ್ತಾನೆ ಎಷ್ಟೋ ಬೇಸಿಕ್ ಲೆವೆಲ್ ಕೆಲ್ಸಗಳನ್ನ ತಾನೇ ಮಾಡೋಕ್ ಶುರು ಮಾಡ್ದೆ. ಅಷ್ಟೇ ಅಲ್ಲ, ನಾವು 4 ವರ್ಷ ಕಷ್ಟಪಟ್ಟು ಕಲಿಯೋ ಪಠ್ಯಕ್ರಮ ಇದೆಯಲ್ಲ, ಅದು ನಾವು ಡಿಗ್ರಿ ಮುಗಿಸಿ ಹೊರಬರೋ ಅಷ್ಟ್ರಲ್ಲಿ ಹಳತಾಗೋಗ್ತಾ ಇದೆ. ಇದುವೇ ಇವತ್ತಿನ ಸತ್ಯ. ಹಾಗಿದ್ರೆ ಈ ಹೊಸ ಆಟದ ಹೊಸ ರೂಲ್ಸ್ ಏನು? ಇವತ್ತಿನ ಕಂಪನಿಗಳು ನಿಜವಾಗ್ಲೂ ಹುಡುಕ್ತಿರೋದು ಏನನ್ನ? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಈ ಸ್ಲೈಡ್ ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದ್ ಕಡೆ ಕಾಲೇಜ್ ನಮಗೆ ಥಿಯರಿ, ಸರ್ಟಿಫಿಕೇಟ್ ಮತ್ತೆ ಸಿಲೆಬಸ್ ಫಾಲೋ ಮಾಡೋದನ್ನ ಕಲಿಸುತ್ತೆ, ಇದರಲ್ಲಿ ತಪ್ಪೇನಿಲ್ಲ. ಆದ್ರೆ ಇನ್ನೊಂದ್ ಕಡೆ ಕಂಪ್ನಿಗಳು ಕೆಲ್ಸಕ್ಕೆ ತಗೊಳ್ಳೋದು ಯಾರನ್ನ ಗೊತ್ತಾ? ಯಾರತ್ರ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರುತ್ತೋ, ಯಾರು ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಬಲ್ಲರೋ, ಮತ್ತೆ ಯಾರು ಹೊಸ ಬದಲಾವಣೆಗಳಿಗೆ ಬೇಗ ಹೊಂದ್ಕೊಳ್ತಾರೋ ಅವರನ್ನ. ಈ ಗ್ಯಾಪ್ ಇದೆಯಲ್ಲ, ಇದೇ ಇವತ್ತಿನ ದೊಡ್ಡ ಚಾಲೆಂಜ್. ಹಾಗಾದ್ರೆ ಆ ಸ್ಕಿಲ್ಸ್ ಅಂದ್ರೆ ಏನು? ಮೊದಲನೇದಾಗಿ ಕ್ಲಿಯರ್ ಆಗಿ ಯೋಚನೆ ಮಾಡೋದು. ಎರಡನೇದು ಎದುರಿಗೆ ಬರೋ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹುಡುಕೋದು. ಮೂರನೇದು ಆಫೀಸ್ನಲ್ಲಿ ಪ್ರೊಫೆಷನಲ್ ಆಗಿ ಕಮ್ಯುನಿಕೇಟ್ ಮಾಡೋದು. ನಾಲ್ಕನೇದು ಹೊಸ ಟೂಲ್ಸ್, ಟೆಕ್ನಾಲಜಿಗೆ ಬೇಗ ಅಡ್ಯಾಪ್ಟ್ ಆಗೋದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕೆಲಸ ಮಾಡೋ ಕಂಪನಿಗೆ ನಮ್ಮಿಂದ ಏನಾದ್ರೂ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡೋದು. ಇವೇ ಇವತ್ತಿನ ಮಾರ್ಕೆಟ್ನಲ್ಲಿ ನಿಜವಾದ ಆಸ್ತಿಗಳು. ಸರಿ, ಈ ಓದಿಗೂ ಮತ್ತೆ ಕೆಲ್ಸಕ್ಕೂ ನಡುವೆ ಇರೋ ದೊಡ್ಡ ಕಂದಕವನ್ನ ತುಂಬೋದು ಹೇಗೆ? ಅದಕ್ಕಾಗಿಯೇ ಇವತ್ತಿನ ಭಾರತದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಒಂದು ಪರಿಹಾರವನ್ನ ರೂಪಿಸಲಾಗಿದೆ. ಇದರ ಹೆಸರು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಟ್ರೈನಿಂಗ್, ಅಂದ್ರೆ ESDT. ನೋಡಿ, ಇದೊಂದು ಕೇವಲ ಸರ್ಟಿಫಿಕೇಟ್ ಕೊಡೋ ಕೋರ್ಸ್ ಅಲ್ಲ. ಇದು ವೃತ್ತಿ ಜೀವನದಲ್ಲಿ ಮುಂದೆ ಯಾವುದೇ ಸವಾಲ್ ಬರಲಿ ಅದನ್ನ ಧೈರ್ಯವಾಗಿ ಎದುರಿಸೋಕ್ಬೇಕಾದ ಆತ್ಮವಿಶ್ವಾಸ ಮತ್ತೆ ಸಾಮರ್ಥ್ಯವನ್ನ ಬೆಳೆಸುವ ಒಂದು ಮಾನವ ಕೇಂದ್ರಿತ ತರಬೇತಿ. ಈ ತರಬೇತಿಯನ್ನ 5 ಪ್ರಮುಖ ಸ್ತಂಭಗಳ ಮೇಲೆ ಕಟ್ಟಲಾಗಿದೆ. ಮೊದಲನೇದು ವೃತ್ತಿಪರವಾಗಿ ಹೇಗೆ ಯೋಚಿಸೋದು ಅನ್ನೋ ಅಡಿಪಾಯ. ಎರಡನೇದು ಕೆಲಸದ ಜಾಗದಲ್ಲಿ ಸ್ಪಷ್ಟವಾಗಿ ಮಾತಾಡೋ ಸಂವಹನ ಕಲೆ. ಮೂರನೇದು ಸಮಸ್ಯೆ ಬಂದಾಗ ಹೆದರದೆ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು ಮತ್ತೆ ಬದಲಾವಣೆಗೆ ಹೊಂದಿಕೊಳ್ಳೋದು. ನಾಲ್ಕನೇದು ಯಶಸ್ಸಿಗೆ ಬೇಕಾದ ಸರಿಯಾದ ಮೈಂಡ್ಸೆಟ್. ಮತ್ತು ಕೊನೆಯದಾಗಿ ಎಷ್ಟೇ ಒತ್ತಡ ಇದ್ರೂ ನಮ್ಮನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಕಲೆ. ಇವೆಲ್ಲವೂ ಸೇರಿ ಒಂದು ಸಂಪೂರ್ಣ ಸಿದ್ಧತೆಯ ಮಾರ್ಗವಿದು. ಹೌದು, ಈ ತರಬೇತಿಯ ಉದ್ದೇಶ ಕೇವಲ ಸ್ಕಿಲ್ಸ್ ಕೊಡೋದು ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಮನಸ್ಸಲ್ಲಿರೋ ಗೊಂದಲ, ಅನಿಶ್ಚಿತತೆಯನ್ನ ದೂರ ಮಾಡಿ ಒಂದು ಆತ್ಮವಿಶ್ವಾಸ, ಒಂದು ಸ್ಪಷ್ಟತೆಯ ಕಡೆಗೆ ಕರೆದೊಯ್ಯೋ ಒಂದು ಪಯಣವನ್ನ ಶುರು ಮಾಡೋದು. ಈ ಕಾರ್ಯಕ್ರಮದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ನಮ್ಮ ಭಾರತೀಯ ವಾಸ್ತವವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಇಲ್ಲಿರೋ ಕುಟುಂಬದ ನಿರೀಕ್ಷೆಗಳು, ತಿಂಗಳಾದರೆ ಕಟ್ಟಬೇಕಾದ EMI, ಮನೆ ಬಾಡಿಗೆ ಒತ್ತಡಗಳು, ಓದಿ ಕೆಲ್ಸ ಹುಡುಕಿ ಆಗಿರೋ ಮಾನಸಿಕ ಬಳಲಿಕೆ, ಮತ್ತೆ ಅಯ್ಯೋ ಲೈಸಲ್ಲಿ ಲೇಟ್ ಆಡ್ಬಿಟ್ಟು ಅನ್ನೋ ಭಯ, ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡೇ ಇದನ್ನ ಡಿಸೈನ್ ಮಾಡಲಾಗಿದೆ.
ಡಿಗ್ರಿ ಮುಗ್ದಿದೆ, ಆದ್ರೂ ಕೆಲ್ಸಕ್ ಬೇಕಾದ ಕಾನ್ಫಿಡೆನ್ಸ್ ಬರ್ತಿಲ್ವಾ? ಎಐ ಬಂದು ಕೆಲ್ಸ ಹೋಗುತ್ತಾ ಅನ್ನೋ ಚಿಂತೆ ಕಾಡ್ತಿದ್ಯಾ? ನಿಜವಾಗ್ಲೂ ಕೆಲ್ಸಕ್ ಬರುವ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲಿಬೇಕಾ? ದಿಕ್ಕುದೆಸೆ ಇಲ್ಲದ ಸಾವಿರಾರು ಕೋರ್ಸ್ ಮಾಡಿ ಸಾಕಾಗ್ಹೋಗಿದ್ಯಾ? ಹಾಗಾದ್ರೆ ಈ ಕಾರ್ಯಕ್ರಮ ಖಂಡಿತ ಒಂದು ಸರಿಯಾದ ಆಯ್ಕೆ ಆಗಿರಬಹುದು. ಅದೇ ರೀತಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಬೇಕು. ಇದು ಯಾರಿಗೆ ಅಲ್ಲ ಅಂತ. ಶಾರ್ಟ್ಕಟ್ನಲ್ಲಿ ಯಶಸ್ಸು ಬೇಕು ಅನ್ನೋರ್ಗೆ, ಯಾವುದೇ ಪ್ರಯತ್ನ ಹಾಕದೆ ತಕ್ಷಣ ಕೆಲ್ಸ ಸಿಗ್ಬೇಕು ಅಂತ ನಿರೀಕ್ಷಿಸೋರ್ಗೆ, ಅಥವಾ ಹೊಸದನ್ನ ಕಲಿಯೋಕೆ ಬದಲಾಗೋಕೆ ಮನ್ಸಿಲ್ದವರ್ಗೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಅಲ್ಲ. ಸರಿ, ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ಇದು ಕೇವಲ ಒಂದು ಕೋರ್ಸಿಗೆ ಸೇರೋ ನಿರ್ಧಾರ ಅಲ್ಲ. ಇದು ನಮ್ಮ ಭವಿಷ್ಯದ ಮೇಲೆ, ನಮ್ಮ ಬೆಳವಣಿಗೆ ಮೇಲೆ ನಾವೇ ಮಾಡುವ ಒಂದು ಹೂಡಿಕೆ. ಈ ಮಾತನ್ನ ಯಾವತ್ತೂ ಮರಿಬಾರ್ದು. ಭವಿಷ್ಯ ಅನ್ನೋದು ಪದವಿಗಳನ್ನ ನೋಡಿ ಬಹುಮಾನ ಕೊಡಲ್ಲ. ಬದಲಾಗಿ ಬದಲಾವಣೆಗಿಂತ ವೇಗವಾಗಿ ಯಾರು ಹೊಂದಿಕೊಳ್ತಾರೋ ಅವರನ್ನ ಅದು ಗುರ್ತಿಸುತ್ತೆ. ಆ ಸಾಮರ್ಥ್ಯವನ್ನೇ ನಾವು ಬೆಳೆಸ್ಕೊಳ್ಬೇಕಿರೋದು. ಈ ಹೊಸ ಪಯಣದಲ್ಲಿ ಸಾಗಲು ಒಬ್ಬರೇ ಇರಬೇಕಿಲ್ಲ. ಒಂದು ಸ್ಪಷ್ಟತೆಯ ಕಡೆಗೆ ಮೊದಲ ಹೆಜ್ಜೆ ಇಡಲು, ನಿಮ್ಮೊಳಗಿನ ಸಾಮರ್ಥ್ಯವನ್ನ ಹೊರತರಲು ಬೇಕಾದ ಬೆಂಬಲ ನೀಡಲು ನಾವು ಸಿದ್ಧರಿದ್ದೇವೆ. ಹೆಚ್ಚಿನ ವಿವರಗಳಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮಾಹಿತಿಯನ್ನ ಬಳಸಿ ನಮ್ಮನ್ನ ಸಂಪರ್ಕಿಸಬಹುದು. ನೆನಪಿಡಿ, ಭವಿಷ್ಯವನ್ನ ಬೇರೆಯವರು ರೂಪಿಸುವುದಲ್ಲ, ನಮ್ಮ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳಬೇಕು.